ಎರಡು ವಿಚಾರದಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿದ್ದೇವೆ. ಮೊದಲನೇದು, ಮೊನ್ನೆ ಸಿದ್ದರಾಮಯ್ಯವರು ಮಂಡಿಸಿದಂತಹ ಅವರ ಪ್ರಕಾರ 17ನೇ ಬಜೆಟು. ಮತ್ತು ಎರಡನೇ ವಿಚಾರ, ನಿರಂತರವಾಗಿ 4ನೇ ವರ್ಷವೂ ಕೂಡ ಏನು ದಲಿತ ಸಮುದಾಯದ ಹಣ ಏನಿದೆ, SC ST ಮತ್ತು TSP ಹಣವನ್ನು ಬೇರೆ ಇವರ ಸ್ಕೀಮ್ಗಳಿಗೆ ಡೈವರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಎರಡು ವಿಚಾರಗಳನ್ನು ಪ್ರಮುಖವಾಗಿ ನಾನು ಇವತ್ತು ಪ್ರಸ್ತಾಪ ಮಾಡ್ತೇನೆ. ಅದೇ ರೀತಿ ಇಲ್ಲಿನ ಸ್ಥಳೀಯ ಯಾವುದಾದ್ರೂ ಇಶ್ಯೂಗಳಿದ್ದರೆ ಅದರ ಬಗ್ಗೆ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರು ತದನಂತರದಲ್ಲಿ ಮಾಹಿತಿ ಕೊಡ್ತಾರೆ. ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಅಂಕಿಅಂಶಗಳು ಭಾಳ ಚೆನ್ನಾಗಿ ಗೊತ್ತಿದೆ. ಮೊನ್ನೆ ಬಜೆಟಿನ ಅಂಕಿಅಂಶಗಳು ಅವೆಲ್ಲ ಮತ್ತು ಪತ್ರಿಕಾ ರಂಗದಲ್ಲಿರೋ ಕಾರಣಕ್ಕೋಸ್ಕರ ಹಾಗಾಗಿ ನಾನು ಅಂಕಿಅಂಶಗಳ ವಿಚಾರದಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಿದೆ. ಇದು ಸಮಾಜದ ಮೇಲೆ ಮತ್ತು ರಾಜ್ಯದ ಮೇಲೆ ಯಾವ ರೀತಿ ಪರಿವರ್ತನೆ ಬೀರುತ್ತೆ, ಅದೇ ರೀತಿ ಹೇಗೆ ಭವಿಷ್ಯದ ಕರ್ನಾಟಕವನ್ನು ಇದು ಸರ್ವನಾಶ ಮಾಡೋ ದಾಪಕಲ್ಲಿ ಹಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾನೊಂದಷ್ಟು ಉಲ್ಲೇಖ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಬಂಧುಗಳೇ, ಮೊದಲನೇದು, ನಮ್ಮ ಆರ್ಥಿಕ ತಜ್ಞರು, ಸ್ವಯಂ ಘೋಷಿತ ಆರ್ಥಿಕ ತಜ್ಞರು ಸಿದ್ದರಾಮಯ್ಯನವರು ಭಾಳ ಹೆಮ್ಮೆಯಿಂದ ಹೇಳ್ಕೊಂತಾರೆ, ನಾನು 17ನೇ ಬಜೆಟನ್ನು ಮಂಡಿಸಿದ್ದೀನಿ, 17ನೇ ಬಜೆಟನ್ನು ಮಂಡಿಸಿದ್ದೀನಿ ಅಂತೇಳಿ. 17ನೇ ಬಜೆಟ್ ಅಂತ ಹೇಳಿದ್ರೆ ನಮಗೆಲ್ಲರೂ ಗೊತ್ತಿರೋ ರೀತಿ ಬಂಧುಗಳೇ, ಒಂದು 20 ವರ್ಷಕ್ಕೆ ಒಂದು ತಲೆಮಾರು ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ತಲೆಮಾರು ಪೂರ್ತಿ ಹಣಕಾಸಿನ ಏನು ಇದನ್ನು ಕೈಯಲ್ಲಿ ಇಟ್ಕೊಂಡಿರೋರು ಒಂದು ತಲೆಮಾರಿನ ನಂತರ ಪರಿಸ್ಥಿತಿ ಯಾವ ರೀತಿ ಇರಬೇಕಿತ್ತು. ಉದಾಹರಣೆಗೆ, ಈಗ ನಮ್ಮ ತಂದೆದು ಒಂದು ಅಂಗಡಿ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಒಂದು 10,000 ಬಂಡವಾಳ ಹಾಕಿ 20 ವರ್ಷದ ಮುಂಚೆ ಒಂದು ಅಂಗಡಿ ಮಾಡಿದರೆ ಇವತ್ತು ಅಂಗಡಿ ಪರಿಸ್ಥಿತಿ ಏನಿದೆ. ಇವತ್ತು ಬಿಜಾಪುರದಲ್ಲಿ ಯಾವುದೇ ದೊಡ್ಡ ಅಂಗಡಿಗಳಿಗೆ ವ್ಯವಹಾರಸ್ಥರಿಗೆ ಹೋಗಿ ಕೇಳಿದ್ರೆ 15 ವರ್ಷಕ್ಕೆ ಸಣ್ಣದಾಗೆಲ್ಲೋ ಸಣ್ಣ ಗೂಡು ಅಂಗಡಿನೋ ಏನೋ ಇಟ್ಕೊಂಡು ಶುರು ಮಾಡಿದವರೇನೆ. ಆದರೆ 15-20 ವರ್ಷ ಎಫರ್ಟ್ ಹಾಕಿದ್ದಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದ್ದಾರೆ. ಇದಕ್ಕೆ ವ್ಯವಹಾರಸ್ಥರು ಅಂತ ಹೇಳ್ತಾರೆ. 17 ವರ್ಷ, ಈಗ ನಮ್ಮಪ್ಪ 20 ವರ್ಷಕ್ಕೆ ಮುಂಚೆ ಅಂಗಡಿ ಕಿಟ್ಟು ಅದಕ್ಕೊಂದು 10,000 ಬಂಡವಾಳ ಹಾಕಿ 20 ವರ್ಷ ಅಂಗಡಿಲೆಲ್ಲ ಕೂತ್ಕೊಂಡು 20 ವರ್ಷ ಆದಮೇಲೆ ₹1 ಆಸ್ತಿ ಮಾಡಿದೆ, ಮಕ್ಕಳ ಭವಿಷ್ಯಕ್ಕೆ ಎಜುಕೇಷನು ಕೊಡಿಸ್ದಂಗೆ ಮಕ್ಕಳಿಗೆ ಮನೆನೂ ಸ್ವಂತ ಮಾಡಿದೆ, ಜೊತೆಗೆ ತಲೆ ಮೇಲೆ ಒಂದು 20 ಲಕ್ಷ ಸಾಲವೇನ ಒರೆಸಿದ್ರೆ, ಮಕ್ಕಳು ಮರಿಗೆಲ್ಲ ಸಾಲ ಒರೆಸಿದ್ರೆ ನಮ್ಮಪ್ಪನ ಯಾರಾದ್ರೂ ಆರ್ಥಿಕ ತಜ್ಞ ಅಂತಾರ ಅಥವಾ ವ್ಯವಹಾರಸ್ಥ ಅಂತಾರ? ಇದು ಸಿಂಪಲ್ ಆದ ವಿಶ್ಲೇಷಣೆ. 17 ವರ್ಷ ನೀವು ಬಜೆಟ್ ಮಂಡನೆ ಮಾಡಿದಿರಿ. 17 ವರ್ಷ ಬಜೆಟ್ ಮಂಡನೆ ಮಾಡಿದ್ಮೇಲೆ ರಾಜ್ಯದ ಪರಿಸ್ಥಿತಿ ಹೇಗಿರಬೇಕಿತ್ತು, ಇವತ್ತು ಯಾವ ರೀತಿ ಬಂದು ಕೂತಿದೆ. ನಾನು ಆರ್ಥಿಕ ತಜ್ಞ ಅನ್ನೋದಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡೋದು ಸಹಜ. ಯಾಕೆ ಅಂತ ಹೇಳಿದ್ರೆ, ನಾವು ಬೇರೆ ರಾಜ್ಯಗಳ ಜೊತೆ ನಮ್ಮ ಕರ್ನಾಟಕವನ್ನು ಕಂಪೇರ್ ಮಾಡಲಿಕ್ಕಾಗಲ್ಲ. ನೀವು ಸ್ವಾತಂತ್ರ್ಯದಿಂದ ಹಿಡ್ಕೊಂಡು ಅದಕ್ಕೆ ಪೂರ್ವದಿಂದ ಹಿಡ್ಕೊಂಡು ಕೂಡ ಆರ್ಥಿಕವಾಗಿ ಭಾಳ ಸುಭಿಕ್ಷವಾಗಿರ್ತಕ್ಕಂತಹ ರಾಜ್ಯ ಕರ್ನಾಟಕ. ಆರ್ಥಿಕವಾಗಿ ಸುಭಿಕ್ಷವಾಗಿರ್ತಕ್ಕಂಥದ್ದು. ಅದು ಈಗ IT BT ಬಂತು, ನಮ್ಮದು ಸಿಲಿಕಾನ್ ಸಿಟಿ ವ್ಯಾಲಿ ಆಯಿತು ಅಲ್ಲ, ಅದಕ್ಕಿಂತ ಮುಂಚೆಯಿಂದನೂ ಕೂಡ ನಿಜಲಿಂಗಪ್ಪನವರ ಕಾಲದಲ್ಲಿ, ಈವನ್ KC ರೆಡ್ಡಿ ಅವರ ಕಾಲದಲ್ಲೂ ಕೂಡ ಆರ್ಥಿಕವಾಗಿ ಬಲಿಷ್ಠವಾಗಿದ್ದಂತಹ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜಸ್ವದ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ ಅಂತಕ್ಕಂಥ ಪದವೇ ನಾವು ಕೇಳೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾವಾಗಲೂ ಕೂಡ ರೆವಿನ್ಯೂವನ್ನು ಸರ್ಪ್ಲಸ್ ಬಜೆಟೇ ನಮ್ಮಲ್ಲಿ ಬಣ್ಣನೆ ಆಗ್ತಿರ್ತದೆ. ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಯಾಕೆಂದರೆ ಅಷ್ಟೊಂದು ಶ್ರೀಮಂತ ರಾಷ್ಟ್ರ, ಅಷ್ಟೊಂದು ಕಷ್ಟಪಟ್ಟು ದುಡಿದು ತಿಂತಕ್ಕಂತಹ ಒಂದು ಸಮುದಾಯ ನಮ್ಮಲ್ಲಿದೆ, ರೈತಾಪಿ ವರ್ಗ ನಮ್ಮಲ್ಲಿದೆ, ಯುವ ಸಮುದಾಯ ನಮ್ಮಲ್ಲಿದೆ. ಹಾಗಾಗಿ ಹಿಂದಿನ ಹಿಸ್ಟ್ರಿಯಿಂದ ನೋಡ್ಕೊಂಬಂದರೆ ಕರ್ನಾಟಕ ಅತ್ಯಂತ ಸುಭಿಕ್ಷವಾದಂತಹ ರಾಜ್ಯ. ಕೇವಲ ಇತಿಹಾಸದಲ್ಲಿ ಅದು ಎರಡು ಕೋವಿಡ್-19, 20 ಮತ್ತು 2021 2 ವರ್ಷಗಳನ್ನು ಬಿಟ್ಟರೆ ನಮ್ಮಲ್ಲಿ ಡೆಫಿಸಿಟ್ ಬಡ್ಜೆಟ್ ಅನ್ನೋದೇ ಆಗಿಲ್ಲ. ಈವನ್ 21-22ರಲ್ಲಿ ಬೊಮ್ಮಾಯಿಯವರು ಬಿಕಾಸ್ ಆಫ್ ಕೋವಿಡ್ ಮುಂಚೆ ಡೆಫಿಸಿಟ್ ಅಂತೇಳಿ ಅವರು ಅಂದ್ಕೊಂಡಿದ್ರೂ ಕೂಡ, ಆದರೆ ವರ್ಷ ಮುಗಿಸೋದಿಗೆ ಮತ್ತೆ ತಿರುಗಿ 5,670 ಕೋಟಿ ರೂಪಾಯಿ ಅದು ಸರ್ಪ್ಲಸ್ ಬಡ್ಜೆಟ್ ಆಗಿತ್ತು. ಇಷ್ಟೆಲ್ಲ ಕೋವಿಡ್ ಗೊಂದಲಗಳ ನಡುವೆನೂ ಕೂಡ 2023ರಲ್ಲಿ ಬೊಮ್ಮಾಯಿಯವರು ಸಿದ್ದರಾಮಯ್ಯನವರಿಗೆ ರಾಜ್ಯವನ್ನು ಬಿಟ್ಕೊಡ್ಬೇಕಾದ್ರೆ ರಾಜ್ಯ ಯಾವ ರೀತಿ ಸುಭಿಕ್ಷ ಸ್ಥಿತಿಲಿತ್ತು ಅಂತ ಹೇಳಿದ್ರೆ 402 ಕೋಟಿ ರೂಪಾಯಿ ಸರ್ಪ್ಲಸ್ ಬಡ್ಜೆಟನ್ನು ಮಂಡಿಸಿದ್ರು ಬೊಮ್ಮಾಯಿಯವರು 23ರಲ್ಲಿ. ಅಂದರೆ ಅದಾದಮೇಲೆ ಮೇನಲ್ಲಿ ಸಿದ್ದರಾಮಯ್ಯನವರ ಕೈಗೆ ಬಂತು, ಅಥವಾ ಒಂದು 7-8 ತಿಂಗಳು ಕೈಗೆ ಬಂತು. 402 ಕೋಟಿ ಸರ್ಪ್ಲಸ್ ಬಜೆಟ್ ಇದ್ದಿದ್ದ BJP ಸರ್ಕಾರದ ಇದನ್ನು ಕೇವಲ 6-7 ತಿಂಗಳು ರಾಜ್ಯಭಾರ ಮಾಡಿ ಪುಣ್ಯಾತ್ಮ 9,760 ಕೋಟಿ ಡೆಫಿಸಿಟಿಗೆ ತೊಗೊಂಬಂದರು. ಒಂದೇ ವರ್ಷ ರೀ, ಒಂದೇ ವರ್ಷದಲ್ಲಿ ಕೇವಲ 4-5 ತಿಂಗಳಲ್ಲಿ ಬೊಮ್ಮಾಯಿಯವರು ಸರ್ಪ್ಲಸ್ ಬಜೆಟ್ ಕೊಟ್ಬಿಟ್ಟು ಹೋಗಿದ್ದಾರೆ. ಇನ್ನು ಮಿಕ್ಕಿದ 4-5 ತಿಂಗಳು, ಒಂದು 7-8 ತಿಂಗಳು ರಾಜ್ಯಭಾರ ಮಾಡಿದವರು ಡೆಫಿಸಿಟ್ ಬಜೆಟ್ ನುಂಗ್ರಿ, ಅಲ್ಲ ಅದು ಸರ್ಪ್ಲಸ್ ಬಜೆಟನ್ನು ನುಂಗಿ ಡೆಫಿಸಿಟ್ ಬಜೆಟ್ 9,500 ಕೋಟಿ ಮಾಡೋಗ್ತಾರೆ ಅಂತ ಹೇಳಿದ್ರೆ ಇದು ದುರಂತವೋ ಅಲ್ವೋ?
ಇಡೀ ಕರ್ನಾಟಕದ ಒಟ್ಟು ಸಾಲ 1947ರಿಂದ ಇವತ್ತುವರೆಗೆ 8,37,000 ಒಟ್ಟು ಸಾಲ. ನಾನು ಹೇಳ್ತಾ ಇರ್ತಕ್ಕಂಥ 85 ವರ್ಷದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಮಾಡಿರ್ತಕ್ಕಂಥ ಸಾಲ. ಅದರಲ್ಲಿ ಈ ಪುಣ್ಯಾತ್ಮ ಸ್ವಯಂ ಘೋಷಿತ ಆರ್ಥಿಕ ತಜ್ಞರು ಒಬ್ಬರೇ ಮಾಡಿರೋ ಸಾಲ 4,34,000 ಕೋಟಿ ಕಳೆದ ವರ್ಷ. ಈ ವರ್ಷನೂ ಕೂಡ ಸೇರಿದ್ರೆ 5,55,000 ಕೋಟಿ ಒಬ್ಬನೇ ಒಬ್ಬ ಪುಣ್ಯಾತ್ಮ ಮಾಡಿರೋ ಸಾಲ. 80 ವರ್ಷದಲ್ಲಿ 74 ವರ್ಷ ಯಾವ್ಯಾವ ರೀತಿ ನಮ್ಮ ಬೇರೆ ಬೇರೆ ಮುಖ್ಯಮಂತ್ರಿಗಳು ಮಾಡಿದ್ರು ಎಲ್ಲರನ್ನು ಮೀರಿಸಿ ಮಾಡಿರ್ತಕ್ಕಂಥ ಹೊಣೆಗಾರಿಕೆ ಅರ್ಧನ ಇದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯವ್ರದ್ದು. ಇದು ದೊಡ್ಡ ಹೆಗ್ಗಳಿಕೆ. ಯಾವ ಸ್ಟೇಟಲ್ಲಿ ಆರ್ಥಿಕವಾಗಿ ಅತ್ಯಂತ ಸಬಲವಾದಂತಹ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿ ರಾಜ್ಯವನ್ನು ದಿವಾಳಿ ಮಾಡ್ತಕ್ಕಂಥ ಕೀರ್ತಿ ಯಾರನ್ನಂತಂದರೆ ಈ ಪುಣ್ಯಾತ್ಮನಿಗೆ ಸಿದ್ದರಾಮಯ್ಯವರಿಗೆ ಆ ಕೀರ್ತಿ ತಟ್ಟಬೇಕು. ಮೊದಲನೇದು. ಎರಡನೇದು, 1951ರಿಂದ ಮೊದಲನೇ ಚುನಾವಣೆ ಆದ್ರಿಂದ ಇವತ್ತಿನವರೆಗೂ ಯಾವಾಗಲೂ ಸರ್ಪ್ಲಸ್ ಬಜೆಟನ್ನೇ ಕೊಟ್ಕೊಂಬಂತಹ ಕರ್ನಾಟಕ ರಾಜ್ಯಕ್ಕೆ ಸತತ 4ನೇ ವರ್ಷ ಡೆಫಿಸಿಟ್ ಬಜೆಟ್ ಕೊಟ್ಟಂತಹ ಕೀರ್ತಿ ಯಾರ್ಗನ ಇದೆ ಅಂತ ಹೇಳಿದ್ರೆ ಅದು ಈ ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಸಿದ್ದರಾಮಯ್ಯರಿಗೆ ಮಾತ್ರ. 4ನೇ ವರ್ಷ ಕಂಟಿನ್ಯೂಸ್ ಆಗಿ ಡೆಫಿಸಿಟ್ ಬಜೆಟು. ಎಂತಹ ಒಂದು ದರಿದ್ರ ಸ್ಥಿತಿ ಒಳಗಡೆ ಇವತ್ತು ರಾಜ್ಯವನ್ನು ತಳ್ಳಿಬಿಟ್ಟಿದ್ದಾರೆ. ಬಂಧುಗಳೇ, ನಿಮಗೆಲ್ಲ ಅನ್ನಿಸ್ಬೋದು ಏನು ಡೆಫಿಸಿಟ್ ಆದ್ರೂ ಕೂಡ ಗ್ಯಾರಂಟಿಗೆ ಹೋಗ್ತಾ ಇದೆ. ಇದಕ್ಕಿಂತ ದೊಡ್ಡ ಸುಳ್ಳು ಜಗತ್ತಲ್ಲಿ ಇಲ್ವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಬಜೆಟ್ ಗಾತ್ರ ಇವರೇ ಮತ್ತು ಹೇಳಿರೋ ಹತ್ರ 4,48,000 ಕೋಟಿ. ಎಷ್ಟು? 4,48,000 ಕೋಟಿ ನಮ್ಮ ಬಜೆಟ್ ಗಾತ್ರ. ಅದಕ್ಕೆ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿ ಕಂಪ್ಲೀಟಾಗಿ ಎಲ್ಲರಿಗೂ ಕೊಟ್ಟರು ಹೋಗ್ತಕ್ಕಂಥದ್ದು ಕೇವಲ 52,000 ಕೋಟಿ. ಕೇವಲ 52,000 ಕೋಟಿ ಎಲ್ಲವನ್ನು ಕೊಟ್ಟರು. 5 ಗ್ಯಾರಂಟಿಗಳನ್ನ ಎಲ್ರಿಗೂ ಕೊಟ್ಟರು. ಅದರ ಅರ್ಥ ಏನು? ಹತ್ತತ್ರ 4 ಲಕ್ಷ ಕೋಟಿ, ಹತ್ತತ್ರ 4 ಲಕ್ಷ ಕೋಟಿ ಇವರಿಗೆ ಡೆವಲಪ್ಮೆಂಟ್ಗೆ ಸಿಕ್ಬಿಡ್ತದಲ್ಲ, ಅದನ್ನು ಯಾರು ಬೇಡ ಅಂತಾರೆ ಮಾಡಲಿಕ್ಕೆ? ಕೇವಲ 52,000 ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಹೇಳಿ ಸುಮಾರು 17,000 ಕೋಟಿ ಪ್ರತಿ ವರ್ಷ ಆ SC/SPಗಳ ಮತ್ತು TSPಗಳ. SC/SP ಅಂತ ಹೇಳಿದ್ರೆ ಈ ದಲಿತರಿಗೋಸ್ಕರ ಅವರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂತಹ ಸ್ಪೆಷಲ್ ಗ್ರ್ಯಾಂಟು ಹಣ, ಮತ್ತು ಏನು ನಾಯಕ ಸಮುದಾಯಗಳು ಅಥವಾ ಏನು ST ಸಮುದಾಯ ಇದೆ ಅದನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಆ ದಲಿತ ಸಮುದಾಯದ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣದಲ್ಲಿ 17,000 ಕೋಟಿ ತಿಂತಾರೆ ಎಕ್ಸ್ಟ್ರಾ. ಯಾವ ಕಾರಣಕ್ಕೋಸ್ಕರ? ಕೇವಲ 52,000 ಕೋಟಿ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ. 17,000 ದಲಿತರು ತಿಂದರು. ಹಾಲಿಂದ ಹಿಡ್ಕೊಂಡು ಆಲ್ಕೋಹಾಲು ಎಲ್ಲ ಸ್ಟಾಂಪ್ ಪೇಪರಿಂದ ಹಿಡ್ಕೊಂಡು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿದ್ರು. ಆ ಬೆಲೆಗಳು ಅಡಿಷನಲ್ ಆಗಿ ಇವ್ರಿಗೆ ಕಲೆಕ್ಟ್ ಮಾಡ್ತಿರೋದು. ಇವರು ಬಂದ ಮೇಲೆ ಬೆಲೆ ಜಾಸ್ತಿ ಮಾಡೋದ್ರಲ್ಲಿ ಅಡಿಷನಲ್ ಆಗಿ ಕಲೆಕ್ಟ್ ಮಾಡ್ತಿರೋದು 73,000 ಕೋಟಿ. 73 ಒಂದು 17 90,000 ಕೋಟಿ ಆಯಿತು. ಎಷ್ಟಕ್ಕೆ? 52,000 ಗ್ಯಾರಂಟಿ ಕೊಡೋದಕ್ಕೆ 90,000 ಕೋಟಿ ಎಕ್ಸ್ಟ್ರಾ ಬಂತು. ಆಯಿತಾ? ಅದಾದಮೇಲೆ ಒಂದೇ ಒಂದು ಕ್ಷೇತ್ರಕ್ಕೆ ಬಿಡುಗಾಸು ಅನುದಾನ ಕೊಟ್ಟಿಲ್ಲ. ಮಾತಿತ್ತರೆ ಗ್ಯಾರಂಟಿ ಹೇಳ್ಕೊಂಡು ಒಂದು ಕ್ಷೇತ್ರಕ್ಕೆ ಬಿಡುಗಾಸು ಕೊಟ್ಟಿಲ್ಲ. ನಮ್ಮ ರಾಜು ಕಾಗೆ ಅವರು ಹೇಳ್ತಾರೆ ನಮ್ಗೆ ₹1 ದುಡ್ಡು ಕೊಟ್ಟಿಲ್ಲ, ಬೆಂಗಳೂರಿಗೆ ಬಂದು ನಾನು ನೇಣು ಹಾಕ್ಕೊಂತೀನಿ ಅಂತಾರೆ. ಅಲ್ಲಿ ಮೊಣಕಾಲ್ಮೂರಿನ ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ ಚರಂಡಿಗೆ ಒಂದು ಇಡೀ ಮಣ್ಣು ಹಾಕೋಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ, ದುಡ್ಡಿಲ್ಲ ಅಂತೇಳಿ. ನಾನು BJP ಅವ್ರ ಬಗ್ಗೆ ದಳದವ್ರ ಬಗ್ಗೆ ಮಾತಾಡ್ತಿಲ್ಲ, ಅವರದ MLAಗಳು ಅವ್ರ ಮಂತ್ರಿಗಳೇ ಮಾತಾಡ್ತಿರ್ತದ್ದು. ದೇಶಪಾಂಡೆ ಅವ್ರು ಹೇಳ್ತಾರೆ ಯಾವುದಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ರೀ ಅಂತ. ಈ ಪರಿಸ್ಥಿತಿಗೆ, ಈ ಭಿಕಾರಿ ಪರಿಸ್ಥಿತಿಗೆ ರಾಜ್ಯವನ್ನು ತಗೊಂಬಂದಿದೆ ಯಾಕೆ? ಕೇವಲ 52,000 ಕೋಟಿ ಕೊಡ್ತಿದ್ದೀವಿ ಅಂತೇಳಿ. ನಾನು ಆಗಲೇ ಹೇಳಿದಂಗೆ 90,000 ಎಕ್ಸ್ಟ್ರಾ. ಅದ್ರ ಜೊತೆಗೆ ಈ ವರ್ಷ ಮತ್ತೆ 1,92,000 ಕೋಟಿ ದುಡ್ಡು. ಎಲ್ಲಿಗೆ ಹೋಗ್ತಾ ಇದ್ದೀರಿ ಸಿದ್ದರಾಮಯ್ಯವ್ರೆ? ಯಾರು ಲೂಟಿ ಮಾಡ್ತಾವ್ರಿ ಸಿದ್ದರಾಮಯ್ಯವ್ರೆ? ಪಾಪ ಆ ಬಡ ಜನತೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಕೊಡ್ತಿರೋದೇ 52,000 ಕೋಟಿ ರೀ. ಪೂರ್ತಿ ಕೊಟ್ಟರು ಅದರಲ್ಲಿ 2 ತಿಂಗಳು ಗೃಹಲಕ್ಷ್ಮಿ ನಾಮ ಹಾಕ್ತೀರಿ. ಈಗಾಗಲೇ ಯಾವುದೋ ಯುವ ನಿಧಿಗೆ ಹೊಗೆ ಹಾಕ್ಬಿಟ್ಟಿದ್ದೀರಿ. ಯುವ ನಿಧಿ ಮುಗಿದೋಯ್ತು, ಗೊತ್ತಲ್ಲ ನಿಮ್ಗೆ ವಿಷಯ. ಈ 5 ಪಂಚ ಗ್ಯಾರಂಟಿ ಅಂತ ಹೇಳ್ತಾರೆ, ಅದ್ರಲ್ಲಿ 1 ಗ್ಯಾರಂಟಿ ಸಾಯಿಸೇ ಬಿಟ್ರು. ಯುವ ನಿಧಿಗೆ ಅದೇನಾಗಿತ್ತು ಅಂತೇಳಿ ಯುವ ನಿಧಿನ ಘೋಷಣೆ ಮಾಡ್ಬೇಕಾದ್ರೆ ಆಗಲೇ 8 ತಿಂಗಳಾಗಿತ್ತು. ಸೊ 2 ವರ್ಷಕ್ಕಷ್ಟೇ ಘೋಷಣೆ ಮಾಡಿದ್ರು. ಈ ವರ್ಷದ ಮಾರ್ಚ್ 31ನೇ ತಾರೀಕು ಯುವ ನಿಧಿ ಕ್ಲೋಸ್ ಆಗುತ್ತೆ. ಸೊ ಮುಂದೆ ಅದು ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ಬಜೆಟಲ್ಲಿ ಅಲಾಟ್ ಮಾಡಬೇಕಾಯ್ತು. ಬಜೆಟಲ್ಲಿ ಅಲೋಕೇಶನ್ನೇ ಮಾಡಿಲ್ಲ. ಅಲ್ಲಿಗೆ ಅಫಿಷಿಯಲ್ ಆಗಿ ಯುವ ನಿಧಿ ಸತ್ತೋಯ್ತು ಒಂದು. ಹಾಗಾದರೆ ದುಡ್ಡೆಲ್ಲ ಎಲ್ಗೋಗ್ತಾ ಇದೆ? ಈ ಪಾರ್ಟಿ ಲೂಟಿ ಮಾಡಿ, ಈ ಪಾರ್ಟಿ ನೀವು ಸಾಲ ಮಾಡಿ, ಪ್ರತಿ ಮಗು ತಲೆ ಮೇಲೂ ಕೂಡ ಇವತ್ತು ನಿಮ್ಮ ಮನೇಲಿ ಹುಟ್ಟಿರ್ತಕ್ಕಂಥ ಒಂದು ಮಗು ತಲೆ ಮೇಲೆ 1,17,000 ರೂಪಾಯಿ ಸಾಲ ಹೊರಿಸಿದಿರಲ್ಲ. ನಾವೆಲ್ಲ ಲಕ್ಷಾಧೀಶ್ವರಗಳು, ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಒಬ್ಬೊಬ್ಬರ ತಲೆ ಮೇಲೆ 1,17,000 ರೂಪಾಯಿ ಸಾಲ ಇಟ್ಕೊಂಡಿದೆ. ಸಾಲದಲ್ಲಿ ನಾವು ಲಕ್ಷಾಧೀಶ್ವರು. ಈ ಪರಿಸ್ಥಿತಿಗೆ ರಾಜ್ಯವನ್ನು ತಗೊಂಡೋದಂತ ಸುಭಕ್ಷವಾದಂಥ ರಾಜ್ಯವನ್ನು ತಗೊಂಡೋದ್ರೆ ಅದರಲ್ಲಿ ಅತಿ ಹೆಚ್ಚು ನಾನು ಹೇಳ್ತಿರ್ತಕ್ಕಂಥದ್ದು ಈ ಯುವ ಸಮುದಾಯಕ್ಕೆ ಹೊಡೆತ ಬಿದ್ದಿರೋದು, ಮತ್ತು ಏನು SC/SP ಸಮುದಾಯಕ್ಕೆ ಹೊಡೆತ ಬಿದ್ದಿರೋದು. ನಾನು ಆಗಲೇ ಹೇಳ್ತಿದ್ದು ಯುವ ನಿಧಿಯನ್ನು ಕಂಪ್ಲೀಟಾಗಿ ಕಟ್ ಮಾಡಿಬಿಟ್ರು. 2,84,000 ಹುದ್ದೆಗಳು ಖಾಲಿ ಇದ್ದಾವೆ.
ಮೊನ್ನೆ ಡಿಸೆಂಬರಲ್ಲಿ ಯಾರು ಅಡಗೂರು ವಿಶ್ವನಾಥ್ ಅವರ ಪ್ರಶ್ನೆಗೆ ಅಫಿಷಿಯಲ್ ಆಗಿ ಆನ್ ದ ಫ್ಲೋರ್ ಆಫ್ ದ ಹೌಸು ಸಿದ್ದರಾಮಯ್ಯವರು ಕೊಟ್ಟಂಥ ಉತ್ತರ 3 ವರ್ಷದಲ್ಲಿ ಅವರು ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಸರ್ಕಾರಿ ಹುದ್ದೆಗಳು ಕೇವಲ 8,118 3 ವರ್ಷದಲ್ಲಿ. ಎಂಥ ಸುಳ್ಳುಗಾರ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಇದೇ ಪದಗಳನ್ನು ನಾನು ಯೂಸ್ ಮಾಡೋಕ್ಕೆ ನನಗೆ ಯಾವುದೇ ಹೆಸಿಟೇಷನ್ ಇಲ್ಲ. ಎಂಥ ಸುಳ್ಳುಗಾರ ಅಂದರೆ ಈಗ ಘೋಷಣೆ ಮಾಡ್ತಾರೆ 56,690 ಜನನ ಹೊಸದಾಗಿ ನಾವು ನೇಮಕಾತಿ ಮಾಡ್ಕೊತೀವಿ ಅಂತ ಮೊನ್ನೆ ಘೋಷಣೆ ಮಾಡಿದ್ರಲ್ವ, ಸ್ಟ್ರೈಕ್ ಮಾಡಿದಾಗ. ಈಗ ನೆನೆ ಸಭೆನಲ್ಲಿ ಇದರಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ರು 56,000 ಹೊಸ ನೇಮಕಾತಿಗಳು ಮಾಡ್ಕೊತೀವಿ ಅಂತೇಳಿ. ನೀವು ಆ ಬಡ್ಜೆಟ್ ಪೇಪರ್ನ ತೆಗೆದು ನೋಡಿ. ನೀವು ಹೊಸ ನೇಮಕಾತಿ ಮಾಡೋದಕ್ಕೆ ನಿಮ್ಗೇನೋ ಉದ್ದೇಶ ಇದ್ದರೆ ಆ ಸ್ಯಾಲ್ರಿಗೆ ನೀವು ಫಂಡನ್ನು ಎತ್ತಿಡ್ಬೇಕು ತಾನೆ. 1 ರೂಪಾಯಿ ದುಡ್ಡು ಎತ್ತಿಟ್ಟಿಲ್ಲ. ಏನು ಹಳೆಯ ಸ್ಯಾಲ್ರಿಗಳಿಗೇನಿದೆ ಅದಕ್ಕೇನಿದೆ ಅದು ಮಾತ್ರ ಎತ್ತಿಟ್ಟಿದ್ದಾರೆ ಬಿಟ್ಟರೆ ಹೊಸ ನೇಮಕಾತಿ ಪ್ರಕ್ರಿಯೆಗೆ ನೀವು ಕೊಡ್ತಕ್ಕಂಥ ಸಂಬಳಕ್ಕಾಗಲಿ ಅದಕ್ಕೆ ಅವರ ಸಲವತ್ತಿಗಾಗಲಿ 1 ರೂಪಾಯಿ ದುಡ್ಡು ಇಟ್ಟಿದ್ದಿಲ್ಲ. ಅದರ ಅರ್ಥ ಇವರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮಾಡಿದ್ರೆ ದುಡ್ಡಲ್ಲಿಂದ ಕೊಡ್ತಾರೆ ಅದನ್ನು. ಹಾಗಾಗಿ ಮತ್ತೆ ತಿರ್ಗಾ ಕಿವಿಗೆ ಹೂವನ್ನು ಇಡ್ತಾರೆ. ಈಗ ಮಕ್ಕಳು 22ನೇ ತಾರೀಕಿಂದ ಪಾದಯಾತ್ರೆ ಹೊರಟಿದ್ದಾರೆ, ಸರ್ಕಾರಿ ನೌಕರಿ ಕೊಡಿ ಅಂತೇಳಿ. ಆವಾಗ ಒಂದಷ್ಟು ಗೋಲಿಬಾರ್ ಆಗ್ತವೆ, ಒಂದಷ್ಟು ಆತ್ಮಹತ್ಯೆ ಮಾಡ್ಕೊಂತಾರೆ. ಬಿಟ್ಬಿಟ್ರೆ ಇವರ ಜೀವನದಲ್ಲಿ ಮತ್ತಿನ್ನೊಂದು ಒಂದು ಸರ್ಕಾರಿ ಹುದ್ದೆನೂ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಇರೋರಿಗೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇವ್ರಿಗೆ ಇಲ್ದಂಗೆ ಆಗೋಗಿದೆ. ಇದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಜೆಟ್ ಗಾತ್ರವನ್ನು ತಗೊಂಡೋದ್ರೆ ಕೊರತೆ ನೋಡಿ. ಪ್ರತಿ ವರ್ಷ ಎಲ್ಲವೂ ನಿಮಗೆ ತಲುಪಿರೋದ್ರಿಂದ ನಾನು ಆಗಲೇ ಅಂಕಿಅಂಶದ ಬಗ್ಗೆ ಹೋಗಲಿಕ್ಕೆ ಹೋಗಲ್ಲ. ಅದಾದಮೇಲೆ ನೀವು ವಲಯವಾರು ಖರ್ಚು ನೋಡಿ. ಒಂದು ರಾಜ್ಯದ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇದೆ ಅಂದಮೇಲೆ ಆ ಡಿಪಾರ್ಟ್ಮೆಂಟ್ಗಳಿಗೂ ಜಾಸ್ತಿ ಆಗ್ತಾ ಹೋಗಬೇಕು. ಇದು ಈ ಸರಿ ಏನು ಆಹಾರ ಸರಬರಾಜು ಖಾತೆಗೆ ಕಳೆದ ವರ್ಷಕ್ಕಿಂತ ಕಡಿಮೆ ಮಾಡಿದ್ದಾರೆ. RDPRಗೆ ಗ್ರಾಮೀಣರ ಅಭಿವೃದ್ಧಿಗೆ ಕಳೆದ ವರ್ಷಕ್ಕಿಂತನೂ 118 ಕೋಟಿ ಕಡಿಮೆ ಮಾಡಿದ್ದಾರೆ. ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಹೋದ ವರ್ಷಕ್ಕಿಂತ ಕಡಿಮೆ ಮಾಡಿದ್ದಾರೆ. ನಮ್ಮಲ್ಲಿ ಅತಿ ಹೆಚ್ಚು ಹೋಗ್ತಾ ಇರ್ತಕ್ಕಂಥದ್ದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ 43,000 ಕೋಟಿ, ಅದಕ್ಕಿಂತ 13,000 ಕೋಟಿ ಬರೀ ಸಾಲಕ್ಕೆ ಬಡ್ಡಿಗೆ ಹೋಗ್ತಾ ಇದೆ. 56,000 ಕೋಟಿ. ಯಾರು ಮಾಡಿರೋ ಸಾಲ? ಈ ಪುಣ್ಯಾತ್ಮ ಮಾಡಿರೋ ಸಾಲಕ್ಕೆ. ಹಾಗಾಗಿ ನಾನು ಹೇಳಿದ್ನಲ್ಲ, ಯಾಕೆ ಈ ಮಟ್ಟಿಗೆ 2013ರಿಂದ 18ರವರೆಗೆ ಈ ಮಟ್ಟಕ್ಕೆ ಸಿದ್ದರಾಮಯ್ಯವ್ರು ಇರಲಿಲ್ಲ ರೀ. ಒಂದಷ್ಟು ಹೋಲ್ಡ್ ಇತ್ತು. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರಿಗೆ ಅವ್ರಿಗೆ ಒಂದೇ ಇರ್ತಕ್ಕಂಥದ್ದು, ಹೆಂಗನ ಮಾಡಿ 1-2 ವರ್ಷ ನನಗೆ ನನ್ನ ಸುದ್ದಿಗೆ ಯಾರು ಬಿಡಬೇಡಿ, ನನ್ನ ಕುರ್ಚಿ ಸುದ್ದಿಗೆ ಯಾರು ಬಿಡಬೇಡಿ, ನೀವು ಎಷ್ಟನ್ನ ಲೂಟಿ ಉಳ್ಕೊಳ್ಳಿ. ಅದೇ ಕಾರಣಕ್ಕೋಸ್ಕರ ಅಬಕಾರಿ ಇಲಾಖೆಯಲ್ಲಿ ಲೂಟಿ ಆಗ್ತಿದೆ, ಇದರೊಳಗಡೆ RDPRಲ್ಲಿ ಲೂಟಿ ಆಗ್ತಾ ಇದೆ. ಇನ್ನು ಇವನು DK ಶಿವಕುಮಾರ್ ಮಿನಿಸ್ಟ್ರಿಯನ್ನು ಕೆಳಗೆ ಗೊತ್ತಿಲ್ಲ, ನಗರಾಭಿವೃದ್ಧಿ ಖಾತೆಯನ್ನು ಎಲ್ಲದನ್ನು ಈ ಪಾರ್ಟಿ ಲೂಟಿ ಯಾಕಾಗ್ತಿದೆ ಅಂತ ಹೇಳಿದ್ರೆ ಈ ಕುರ್ಚಿ ಮೋಹಕ್ಕೋಸ್ಕರ ಇಡೀ ರಾಜ್ಯವನ್ನು ಒತ್ತೆ ಇಟ್ಬಿಟ್ಟಿದ್ದಾರೆ. ಒಂದು ಕಡೆಗೆ ಸಿದ್ದರಾಮಯ್ಯವರು ಯಾವ MLA ಎಷ್ಟನ್ನು ಲೂಟಿ ಹೊಡ್ಕೋ, ಯಾವ ಮಿನಿಸ್ಟರ್ ಎಷ್ಟನ್ನು ಲೂಟಿ ಹೊಡ್ಕೋ, ನನ್ನ ಸುದ್ದಿಗೆ ಬರಬೇಡ ಅಂತ ಅವರು. ಆ DK ಶಿವಕುಮಾರ್ ಅದೊಂದು ಅತೃಪ್ತ ಆತ್ಮ ರೀ. ಟಿ ವಿ ನೋಡಕ್ಕೆ ಅಸಹ್ಯ. ಇಷ್ಟೊಂದು ಪರದಾಡ್ಬೇಕಿಲ್ರಿ ಒಂದು ಕುರ್ಚಿಗೋಸ್ಕರ. ದಿನಾ ಬೆಳಗ್ಗೆ ಇದ್ರೆ ಡೆಲ್ಲಿಗೆ ಹೋಗಿ ಸಾಯೋದು. ದಿನಾ ಬೆಳಗ್ಗೆ ಇದ್ರೆ ರಾಜ್ಯ ಸುಭಿಕ್ಷವಾಗಿದ್ದಾಗ ಎಲ್ಲ ಕಡೆಗೆ ಚೆನ್ನಾಗಿದ್ದಾಗ ಅದೊಂದು ಕೇಳ್ಕೊಳ್ಳಿ. ಅದು ಬಿಟ್ಬಿಟ್ಟು ಅದು ಬೇರೆ ದುರಾಂಕಾರದ ಮಾತು. ನಾವು ಡೆಲ್ಲಿಗೆ ಬರೋದು ರಾಜಕಾರಣ ಮಾಡಕ್ರಿ, ಕೇಂದ್ರ ಸರ್ಕಾರನ ಫಂಡ್ ಕೇಳೋದಕ್ಕಲ್ಲ, ಅಥವಾ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಒಳ್ಳೇದಾಗಬೇಕಲ್ಲ, ರಾಜಕಾರಣ ಮಾಡೋಕ್ಕೆ ಈ ಪುಣ್ಯಾತ್ಮ ಕಳೆದ ಡಿಸೆಂಬರ್ 3ನೇ ತಾರೀಕಿಂದ ಇಲ್ಲಿವರೆಗೂ ಸುಮಾರು 73 ಬಾರಿ ಡೆಲ್ಲಿಗೆ ಹೋಗಿ ಬಂದವ್ರೆ. ಯಾವ ಕಾರಣಕ್ಕೋಸ್ಕರ? ರಾಜಕಾರಣ ಮಾಡೋದಕ್ಕೆ. ಇವರ ಈ ಏನು ಕೆಲವು ಭಾಷೆಗಳನ್ನ ಮಾತಾಡ್ತಾರೆ, ಅದನ್ನು ತೀರಿಸ್ಕೊಳ್ಳೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯವನ್ನು ಈ ಮಟ್ಟಕ್ಕೆ ತಂದಿಟ್ಟಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಖಂಡನೀಯ. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರವೂ ಕೂಡ ನಾನು ಜನತೆಗೆ ಇದು ಮಾಡಿ, 2 ವರ್ಷ ಏನೂ ಮಾಡೋಕ್ಕಾಗಲ್ಲ. ಈ ಸರ್ಕಾರ ತೊಲಗಲೇ ಇಲ್ಲ ಅಂದರೆ ಮಾತ್ರ ಆ ಜನಗಳಿಗೆ ಇರ್ತಕ್ಕಂತಹ ಏನು ನರಕ ಅದು ತಪ್ಪೋಕ್ಕೆ ಸಾಧ್ಯವೇ ಇಲ್ಲ. ಗೃಹಲಕ್ಷ್ಮಿ 2 ತಿಂಗಳು 5,000 ಕೋಟಿ ಎಲ್ಲೋಯ್ತು? ನೀವು ಪತ್ರಕರ್ತರ ಪ್ರಶ್ನೆ ಕೇಳಿದ್ರಿ, BJP ಅವ್ರ ಪ್ರಶ್ನೆ ಕೇಳಿದ್ರು, ದಳದವ್ರ ಪ್ರಶ್ನೆ ಕೇಳಿದ್ರು, ಜನಸಾಮಾನ್ಯರ ಪ್ರಶ್ನೆ ಕೇಳಿದ್ರು. ಇಲ್ಲಿವರೆಗೂ ಆ ತಾಯಿ ಬರೀ ಲೆಕ್ಕಪಕ್ಕ ಲೆಕ್ಕೊಂಡು 28, 26, 28, 70 ತೊದಲ್ಕೊಂಡು ಹೋಗುತ್ತೆ ಬಿಟ್ಬಿಟ್ರೆ ಇಲ್ಲಿವರೆಗೂ 5,000 ಕೋಟಿ ಎಲ್ಲೋಯ್ತು ಗೊತ್ತೇ ಇಲ್ಲ. ಅದಾದಮೇಲೆ ಅಫಿಷಿಯಲ್ ಆಗಿ ಅವ್ರಿಗೆ ಮುನಿಯಪ್ಪನವ್ರು ಅನೌನ್ಸ್ ಮಾಡ್ತಾರೆ, ಇಲ್ಲ 2 ತಿಂಗಳದಲ್ಲ ನಮ್ಮಲ್ಲಿ ಅಕ್ಕಿದು ಮೋಸ ಆಗಿರೋದು 1 ತಿಂಗಳದ್ದು ಮಾತ್ರ ಅಂತಾರೆ. ಅದು ತಿರ್ಗಾ ಸುಮಾರು 625 ಕೋಟಿ ಎಲ್ಲೋಯ್ತು ಗೊತ್ತೇ ಇಲ್ಲ. ಇದು ಅಫಿಷಿಯಲ್ ಆಗಿ ಆಗಿರೋ ಲೂಟಿಗಳು, ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳೋದು. ಇವತ್ತು ಬಂಧುಗಳ ಇಡೀ ರಾಜ್ಯ ಏನಾದರೂ ನಡೀತಾ ಇದೆ ಅಂತ ಹೇಳಿದ್ರೆ ಕೇವಲ ಕೇಂದ್ರ ಸರ್ಕಾರದ ಹಣದಿಂದ ಮಾತ್ರ ನಡೀತಾ ಇರೋದು. ಕೇವಲ ಕೇಂದ್ರ ಸರ್ಕಾರ. ಅಕ್ಕಿ ಭಾಗ್ಯ ತಗೊಳ್ಳಿ, ಬರ್ತಿರೋದು ಕೇವಲ ಮೋದಿಯವರ 5 kg ಅಕ್ಕಿನೇ. ಇವ್ರ ಯೋಗ್ಯತೆಗೆ 6ನೇ kg ಯಾವತ್ತು ಕೊಟ್ಟವ್ರೆ? 2 ತಿಂಗಳು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಅದರಲ್ಲೂ ನಾಮ ಹಾಕಿದ್ರು. ಇವಾಗೇನು ಇಂದಿರಾ ಕ್ಯಾಂಟೀನಿಗೆ ಇಂದಿರಾ ಕಿಟ್ ಏನೋ ಮಾಡ್ತೀನಿ ಅಂತಾರೆ, ಅದು ಏನು ಮಾಡ್ತಾರೆ, ಯಾವತ್ತು ಮಾಡ್ತಾರೆ ಇಲ್ಲಿವರೆಗೂ ಗೊತ್ತಿಲ್ಲ. ಸೊ ಇಡೀ ಅಕ್ಕಿ ಭಾಗ್ಯ ನಡೀತಿರೋದು ಕೇಂದ್ರ ಸರ್ಕಾರದ ದುಡ್ಡಿಂದ, ಮೆಟ್ರೋ ಪ್ರಾಜೆಕ್ಟ್ ನಡೀತಿರೋದು ಕೇಂದ್ರ ಸರ್ಕಾರದಿಂದ, ರಸ್ತೆಗಳು ನಡೀತಿರೋದು ಕೇಂದ್ರ ಸರ್ಕಾರದಿಂದ, ರೈಲ್ವೆ ಪ್ರಾಜೆಕ್ಟ್ಗಳು ನಡೀತಿರೋದು ಕೇಂದ್ರ ಸರ್ಕಾರದಿಂದ, ಜಲ್ ಜೀವನ ಅಭಿವೃದ್ಧಿ ನಿಗಮ ನಡೀತಿರೋದು ಕೇಂದ್ರ ಸರ್ಕಾರದಿಂದ. ಎಲ್ಲ ಪ್ರಾಜೆಕ್ಟ್ಗಳು ಕೇಂದ್ರ ಸರ್ಕಾರದ ಗ್ರ್ಯಾಂಟಿಂದ ನಡೀತಾ ಬಿಟ್ರೆ
ಇವ್ರ ಯೋಗ್ಯತೆಗೆ 40% ಕೊಡಬೇಕು ಅಂತೇಳಿ ಇದ್ರದ್ದು ಯಾವುದು VBG ರಾಮ್ಜಿ ಸ್ಕೀಮ್ಗೆನೇ ಅಡ್ಡಗಾಲ ಹಾಕ್ಬಿಟ್ಟವಲ್ರಿ. ಇವ್ರಿಗೆ ಆ ಸ್ಕೀಮಿನ ಬಗ್ಗೆ ಎಲ್ಲ ಪ್ರಾಬ್ಲಮ್ಮು. ನರೇಗಾ ಇದ್ದಾಗ ಇವ್ರು ಹೆಂಗೆ ಬೇಕಾದ್ರೆ ಲೂಟಿ ಹೊಡೆದು ಬಿಡ್ಬೋದಾಗಿತ್ತು. ಲೆಕ್ಕಿರಲಿಲ್ಲ, ಪತ್ರ ಇರಲಿಲ್ಲ. ಅಲ್ಲೇ ಹೋಗಿ ಗುಂಡಿ ತೆಗಿ, ಅಲ್ಲೇ ಹೋಗಿ ಗುಂಡಿ ಮುಚ್ಚು, JCB ತಗೊಂಡು ಗುಂಡಿ ಎತ್ತು, ಅದಕ್ಕೆ ಬಿಲ್ ಮಾಡ್ಕೊಂಡು ಹೋಗು, ಚೆನ್ನಾಗಿ ಲೂಟಿ ಹೊಡೆದು ಬಿಡ್ಬೋದಾಗಿತ್ತು. ಇದನ್ನು ಯಾವಾಗ ಸುಮಾರು 10-15 ವರ್ಷದ ಪದೇ CAG ಹೇಳ್ಕೊಂಡೋಯ್ತು, ಈ ರೀತಿ ವಿಪರೀತ ಲೂಟಿ ಆಗ್ತಾ ಇದೆ. ಮತ್ತು 5.5 ಲಕ್ಷ ಕೋಟಿದು ಇಲ್ಲಿವರೆಗೂ ನರೇಗಾದಲ್ಲಿ ಕೆಲಸ ಆಗಿರೋದು. ಒಂದೇ ಒಂದು ಏನು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿದೆಯಾ, ಒಂದು ಅಣೆಕಟ್ಟಾಗಿದೆಯಾ? ಇದನ್ನು ತಡೆಯೋದಕ್ಕೆ VBG ರಾಮ್ಜಿ ಮಾಡಿ ಕೇಂದ್ರ ಸರ್ಕಾರ 100 ದಿನ ಏನು ಕಾರ್ಮಿಕರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಬೇಕಾದ್ರೆ ಅದನ್ನು 125 ದಿನ ಮಾಡಿ, 170-180 ದಿನಂತಹ ಕೂಲಿಯನ್ನು ತಗೊಂಡೋಗಿ 380 ರೂಪಾಯಿ ಮಾಡಿ, ಎಲ್ಲದರಲ್ಲೂ ಹಾಕ್ತಕ್ಕಂಥ ದುಡ್ಡು ಜಾಸ್ತಿ ಮಾಡಿ, ಏನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದ ಗ್ರಾಂಟನ್ನು ಕೂಡ 40% ಜಾಸ್ತಿ ಮಾಡಿ, ಹೊಣೆಗಾರಿಕೆ ಹೊರೋದಕ್ಕೆ ರಾಜ್ಯ ಸರ್ಕಾರ ಕೂಡ ಹೊಣೆಗಾರಿಕೆ ಇರಬೇಕು ಅಂತೇಳಿ 40% ನೇಮಕ ಮಾಡಿದ್ರೆ, ಮುಂಚೆನ 10% ಇದ್ದು ಈಗ 40% ಮಾಡಿದ್ರೆ, ಆ 40% ಕೂಡ ಯೋಗ್ಯತೆ ಇಲ್ಲದೆ, ಯಾಕೆಂದ್ರೆ ದಿವಾಳಿ ಇದ್ರೋ ಸರ್ಕಾರಕ್ಕೆ 40% ಕೂಡ ಯೋಗ್ಯತೆ ಇದೆ. ಆ ಜನಸಾಮಾನ್ಯರ ಬದುಕು ಕಟ್ಕೊತಿದ್ದಂತಹ ಕೂಲಿ ಕಾರ್ಮಿಕರು, ರೈತಾಪಿಗಳು ಬದುಕು ಕಟ್ಕೊತಿದ್ದಂತಹ VBG ರಾಮ್ಜಿ ಇದಕ್ಕೆ ಈ ಬಾರಿ ಹಣವನ್ನೇ ಇಟ್ಟಿಲ್ಲ, ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ. ಮತ್ತೆ ನರೇಗಾ ವಿಚಾರ ಹೇಳ್ತಾರೆ, ಕೇಂದ್ರ ಸರ್ಕಾರದಲ್ಲಿರೋ ಸ್ಕೀಮ್ ಬಗ್ಗೆ ಮಾತಾಡಿಕೊಂಡು ಈ ರೀತಿ ಜನಗಳಿಗೆ ಜೀವನವನ್ನು ಮುಳುಗಿಸ್ತಕ್ಕಂಥ ಕೆಲಸ ದಯಮಾಡಿ ಸಿದ್ದರಾಮಯ್ಯವರು ಮಾಡಬಾರ್ದು. ನೀವು ಯಾವುದೇ ರಂಗಕ್ಕೆ ಹೋಗಿ ಇವತ್ತು ನಮ್ಮ ಸರ್ಕಾರ ಇದ್ದಾಗ 15,000 ಶಿಕ್ಷಕರ ನೇಮಕಾತಿ ಮಾಡಿತ್ತು. ಮಾನ್ಯ BC ನಾಗೇಶ್ವರ ಸಚಿವರಿದ್ದಾಗ 15,000 ಹೊಸ ಶಿಕ್ಷಕರ ನೇಮಕಾತಿ ಆಗಿತ್ತು. ಪ್ರಕ್ರಿಯೆ ಕಂಪ್ಲೀಟ್ ಆಗಿತ್ತು. ಇವ್ರು ಜಸ್ಟ್ ಒಂದು ಇದನ್ನು ಕೊಡಬೇಕಿತ್ತು, ಏನು ನೇಮಕಾತಿ ಪತ್ರ ಕೊಡಬೇಕಿತ್ತು. ಇಲ್ಲಿವರೆಗೂ ಒಬ್ಬ ಶಿಕ್ಷಕರಿಗೆ ಕೊಟ್ಟಿಲ್ಲ. ಅದೇನೇನೆ ನೀವು ಅಲ್ಪಸಂಖ್ಯಾತ ಶಿಕ್ಷಣ ಕ್ಷೇತ್ರಗಳಿಗೆ 1,000 ಕೋಟಿ ಕೊಡ್ತಾರೆ ಇವರೇ. ಅಲ್ಪಸಂಖ್ಯಾತ ಶಿಕ್ಷಣ ಕ್ಷೇತ್ರಕ್ಕೆ ಇಡೀ ಬಡ್ಜೆಟ್ ನೋಡಿದ್ರೆ ಯಾರಿಗಾದ್ರೂ 1 ಪೈಸೆ ಲಾಭ ಆಗಿದೆ ಅಂತ ಹೇಳಿದ್ರೆ ಅದು ಇವರ ಅತ್ಯಾಪ್ತ ಬ್ರದರ್ಸ್ಗಳಿಗೆ, ಅಲ್ಪಸಂಖ್ಯಾತರಿಗೆ ಬಿಟ್ಟರೆ. ದಲಿತರಿಗೆ ನೋಡಿ 11 ನಿಗಮಗಳು, ಯಾವುದು ಹಿಂದುಳಿದ ನಿಗಮಗಳು, ಅದ್ರ ಜೊತೆಗೆ SC/ST ನಿಗಮಗಳು, ಇಷ್ಟು ನಿಗಮಗಳು ಸೇರಿಸಿ 532 ಕೋಟಿ ಕೊಟ್ಟಿದ್ದಾರೆ. ಇಷ್ಟು ನಿಗಮಗಳು ಸೇರಿಸಿ ಕೇವಲ ಅಲ್ಪಸಂಖ್ಯಾತರ ಶಾಲೆಗಳ ಅಭಿವೃದ್ಧಿಗೆ, ಉನ್ನತೀಕರಣಕ್ಕೆ 1,000 ಕೋಟಿ. ಎಂತಹ ಪದಗಳು ಬಂದ್ಬಿಡುತ್ತೇವ್ರೆ ಮಾತಾಡ್ಬೇಕಾದ್ರೆ, ತಡ್ಕೊಳಕ್ಕಾಗಲ್ಲ ನಾವು. ಮನೆಹಾಳ ಸರ್ಕಾರ ಅಂತ ಯಾಕೆ ಅನ್ಬೇಕು ಅನ್ಸುತ್ತೆ. ಒಂದು ಕಾಲೇಜಲ್ಲಿ 2 ಸ್ಟೂಡೆಂಟ್ಗಳು ಪಕ್ಕ ಕೂತಿರ್ತಾರೆ. ಒಬ್ಬ ದಲಿತ ಹುಡುಗ ಕೂತಿರ್ತಾನೆ, ಅವ್ನ ಪಕ್ಕದಲ್ಲಿ ಅಲ್ಪಸಂಖ್ಯಾತ ಹುಡುಗ ಕೂತಿರ್ತಾನೆ. ಅವನು ಅಲ್ಪಸಂಖ್ಯಾತನ ಕಾರಣಕ್ಕೋಸ್ಕರ 50,000 ರೂಪಾಯಿದ ಲ್ಯಾಪ್ಟಾಪ್ ಘೋಷಣೆ ಮಾಡಿದ್ದಾರೆ ಇದರೊಳಗಡೆಗೆ ಬಜೆಟಲ್ಲಿ. ಅಲ್ಪಸಂಖ್ಯಾತ ಒಂದೇ ಕಾರಣಕ್ಕೆ ಲ್ಯಾಪ್ಟಾಪು. ಪಕ್ಕದಲ್ಲಿ ದಲಿತ ಹುಡುಗ ಕೂತಿದ್ದಾನೆ, ಅವನಿಗೇನೂ ಇಲ್ಲ. ಪಕ್ಕದಲ್ಲಿ ಒಂದು ಹಿಂದುಳಿದ ವರ್ಗ ಕೂತಿದ್ದಾನೆ, ಅವನಿಗೇನೂ ಇಲ್ಲ. ಯಾವುದೋ ಒಂದು ಹಾಲು ಮತದ ಹುಡುಗ ಕೂತಿರ್ತಾರೆ, ಏನೂ ಇಲ್ಲ. ಈ ರೀತಿ ತಾರತಮ್ಯ ಮಾಡ್ಬೇಕೇನ್ರಿ? ಆ ಹಜ್ಗೂ ಸರ್ಕಾರಕ್ಕೂ ಸಂಬಂಧ ಏನ್ರಿ? ಅದು ಮುಸಲ್ಮಾನದಲ್ಲ, ಅದೊಂದು ಪ್ರೈವೇಟು. ಅದರೊಳಗಡೆಗೆ PPP ಮಾಡಲಲ್ಲಿ ಇವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾರಂತೆ. ದುಡ್ಡು ಎಲ್ಲಿಗೋಗುತ್ತೆ? ಮತ್ತೆ ಹಜ್ಗೋಗುತ್ತೆ. ಅದಾದಮೇಲೆ ನೀವು ಅಲ್ಲಿ ಟ್ರೈನಿಂಗ್ ಸೆಂಟರ್ಗಳು ಮಾಡ್ತಾರಂತೆ. ಹಜ್ ಭವನದಲ್ಲಿ ಮಾಡೋ ಟ್ರೈನಿಂಗ್ ಸೆಂಟರ್ಗೆ ನಮ್ಮ ಸಮುದಾಯದವರು ಎಲ್ಲರೂ ಹೋಗ್ಬೇಕಂತೆ. ವಾಪಸ್ ಬರ್ತಾರೆ ಹೆಣ್ಮಕ್ಳು ಅಲ್ಗೋದವರು. ಯಾಕೆ? ಸರ್ಕಾರಿ ಜಾಗಗಳಿಲ್ವ ಇವ್ರ ಯೋಗ್ಯತೆಗೆ? ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಟ್ರೈನಿಂಗ್ ಸೆಂಟರ್ಗಳು ಮಾಡಬೇಕಾ? ಹಜ್ ಭವನದೊಳಗಡೆಗೆ ಟ್ರೈನಿಂಗ್ ಸೆಂಟರ್ ಮಾಡಬೇಕಾ? ಹಜ್ ಜಾಗದಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡಬೇಕಾ? ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇವರು ಇದನ್ನು? ಆವತ್ತು ಅದೇ ಮಾಡಿದ್ರು. ಹಿಂದಿನ ಸರ್ಕಾರದಲ್ಲಿ 13-18 ಇದ್ದಾಗ ಶಾದಿ ಭಾಗ್ಯ ಅಂತ ಮಾಡಿದ್ರು. ಏನು ಆ ಭಾಗ್ಯ ಆ ಹೆಣ್ಮಕ್ಳು ಮಾತ್ರನೇ ಬಡವ್ರ ಹೆಣ್ಮಕ್ಳ? ಈ ದಲಿತರಲ್ಲಿ ಬಡವ್ರ ಹೆಣ್ಮಕ್ಳು ಇರಲಿಲ್ವಾ? ಅವರಿಗೆ ಮದುವೆ ಭಾಗ್ಯ ಇರಲಿಲ್ವಾ? ಎಷ್ಟು ದಿನದ ಧರ್ಮಗಳು ನೋಡಿತೀರಿ, ಎಷ್ಟು ದಿನದ ಜಾತಿಗಳು ನೋಡಿತೀರಿ ಸಿದ್ದರಾಮಯ್ಯನವರೇ? ಇದನ್ನೇ ಮಾಡ್ಕೊಂಬಂದ್ಬಿಟ್ರಲ್ಲ. 1,000 ಕೋಟಿ ಒಂದು ಸಮುದಾಯದ ಅಭಿವೃದ್ಧಿ ಕೊಡೋಕ್ಕಾಗದೆ ಇಡೀ SC/ST ಹಿಂದುಳಿದ ಎಲ್ಲ ವರ್ಗಗಳನ್ನು 532 ಕೋಟಿ ಕೊಡ್ತೀರಿ ಅಂತ ಹೇಳಿದ್ರೆ ಎಲ್ಲಿಗೆ ತೊಗೊಂಡೋಗ್ತಿರ್ತೀರಿ ನೀವು ಈ ರಾಜ್ಯವನ್ನು? ಯಾವುದಕ್ಕೂ ನಮ್ಮ ಹತ್ರ ಈಗ ಹಣ ಇಲ್ದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಒಂದು ಅತಿವೃಷ್ಟಿ ಅನಾವೃಷ್ಟಿ ಬಂದ್ಬಿಟ್ರೆ ಈ ಸರಿ SDRP ಅಂತ ಹೇಳಿದ್ರೆ ಸ್ಟೇಟ್ ಡ್ರಾಟ್ ರಿಲೀಫ್ ಫಂಡು, ಅದಕ್ಕೆ 20% ಇದನ್ನು ಕಡಿಮೆ ಮಾಡಿದ್ದಾರೆ. ಈ ಉತ್ತರ ಕರ್ನಾಟಕದಲ್ಲಿ ಏನೋ ಬರ ಬಂದ್ರೂ ದುಡ್ಡು ಕೊಡೋಕೆ ದುಡ್ಡಿಲ್ಲ ಈ ಸರಿ. 20% ಕಡಿಮೆ ಮಾಡಿರೋದು. ಅಕಸ್ಮಾತ್ ಪ್ರವಾಹ ಬಂದರೂ ಮತ್ತೆ ದುಡ್ಡುಗತಿ ಇಲ್ಲ ಇಲ್ಲಿ. ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಜಿಲ್ಲೆಗೆ ಏನೇನು ಬಂದಿದೆ ಅಂತೇಳಿ ನಾನು ಪಟ್ಟಿ ತೊಗೊಂಡು ನೀವೇ ನೋಡ್ಬಿಡಿ ನಿಮ್ಮ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅಂತೇಳಿ. ನೆನ್ನೆ ಬಾಗಲಕೋಟೆ ಜಿಲ್ಲೆದು ಹೇಳ್ತಾ ಇದ್ವಿ, 3 ಕೋಟಿ 4 ಕೋಟಿ ಒಂದು ಜಿಲ್ಲೆಗೆ. ಇವತ್ತು CM ಮೂಲಸೌಕರ್ಯ, ಕಂಪ್ಲೀಟ್ ಮೂಲಸೌಕರ್ಯಕ್ಕೆ 4,000 ಕೋಟಿ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿಗೆ 4,000 ಕೋಟಿ. ನೀವು 30 ಜಿಲ್ಲೆಗೆ ಡಿವೈಡ್ ಮಾಡಿದ್ರೆ 16-17 ಕೋಟಿ ಬರಲ್ಲ ಒಂದು ಜಿಲ್ಲೆಗೆ. ಹೇಳ್ತಾ ಇರೋದು ಕಳೆದ ಬಾರಿ 15,000 ಕೋಟಿ ಇದೆ, 4,000 ಕೋಟಿ. ಇದರ ಅರ್ಥ ಸಿದ್ದರಾಮಯ್ಯನವರು
ತಮ್ಮ ಏನು ಆ ಕುರ್ಚಿಯ ಆಸೆಗೋಸ್ಕರ, ಆ ಕುರ್ಚಿಯ ಲೋಲುಪದೆಗೋಸ್ಕರ, ಜೊತೆಗೆ ಏನು ಕೇಂದ್ರ ಏನು ಇವ್ರದ್ದು ಹೈಕಮಾಂಡ್ ಏನಿದೆ, ಈ ಹೈಕಮಾಂಡ್ ATM ತುಂಬೋದಕ್ಕೋಸ್ಕರ ಕರ್ನಾಟಕ ರಾಜ್ಯವನ್ನು ಬರ್ಬಾದ್ ಮಾಡಿದ್ದಾರೆ. ಈ ಸಂದೇಶವನ್ನು ತಮ್ಮ ಮುಖಾಂತರ ನಾನು ಜನತೆಗೆ ತಲುಪಿಸಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು.